ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ವರದಿಯಂತೆ ಒಳ ಮೀಸಲಾತಿ ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಬಿಎಚ್ ವೀರಭದ್ರಪ್ಪ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ವಿಚಾರವಾಗಿ ಸಲ್ಲಿಕೆಯಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸುವ ಮೂಲಕ ಮಾದಿಗ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ನಾಗಮೋಹನ್ ದಾಸ್ ವರದಿಯ ಬಳಿಕವೂ ಸರ್ಕಾರ ತಾಂತ್ರಿಕ ಸಮಿತಿ ರಚನೆಗೆ ಮುಂದಾಗಿದೆ. ಆದರೆ ತಾಂತ್ರಿಕ ಸಮಿತಿಯ ರಚನೆ ಅಗತ್ಯವಿಲ್ಲ. ಸರ್ಕಾರ ಏನಾದರೂ ಒಳ ಮೀಸಲಾತಿ ಅನುಪಾತ ಬದಲಾವಣೆ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ. ಒಳ ಮೀಸಲಾತಿ ವಿಚಾರವಾಗಿ ಮಾರ್ಚ್ 6ರಂದು ನಡೆಯಲಿರುವ ದಾವಣಗೆರೆ ಬಂದ್ಗೆ ಮಾದಿಗ ಮಹಾಸಭಾ ಬೆಂಬಲ ಸೂಚಿಸಿ ನಮ್ಮ ಶಕ್ತಿ ಏನೆಂದು ಸರ್ಕಾರಕ್ಕೆ ತೋರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮಹಾಸಭಾದ ಗೌರವಾಧ್ಯಕ್ಷ ರವಿನಾರಾಯಣ್, ಉಪಾಧ್ಯಕ್ಷ ಎಲ್.ಎಂ. ಹನುಮಂತಪ್ಪ, ಪ್ರಧಾನ ಕಾರ್ಯದರ್ಶಿ ಹೆಗ್ಗೇರಿ ರಂಗಪ್ಪ, ಸಹ ಕಾರ್ಯದರ್ಶಿ ಸಿ ಬಸವರಾಜ್, ಖಜಾಂಚಿ ಎಸ್ ಮಲ್ಲಿಕಾರ್ಜುನ್, ದೇವೇಂದ್ರಪ್ಪ, ಜಿ ರಾಕೇಶ್, ಆದಾಪುರ ನಾಗರಾಜ್, ಸಂಘಟನಾ ಕಾರ್ಯದರ್ಶಿ ಎಲ್.ಎಚ್. ಸಾಗರ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ದಾವಣಗೆರೆ ಜಿಲ್ಲೆಯ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಾವುಗಳು ಮಾದಿಗ ಜನಾಂಗದವರು ಇವತ್ತು ರಾಜ್ಯದಲ್ಲಿ ಪೌರ ಕಾರ್ಮಿಕರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಣ ಮೀಸಲಾತಿ ಯಾಕೆ ಕೇಳ್ತದೆ ಅಂದರೆ, ಎಲ್ಲ ಜಾತಿಗೆ ಇದ್ದಿರ್ತಕ್ಕಂಥ ಕೀಳು ಜಾತಿ ಇದು. ಈ ಕೀಳು ಜಾತಿಯನ್ನು ಹೊರಗಡೆಗೆ ಇರಬೇಡ್ರಿ, ಈ ಜಾತಿಗೆ ಒಂದು ಸ್ಥಾನಮಾನ ಕೊಡ್ರಿ. ಈಗ ಹಿಂದೆ ದೇವರಾಜ ಅರಸರವರು ಆ ಒಂದು ವರದಿಯ ಪ್ರಕಾರ ನಮಗೆ ಭಾಳ ಚೆನ್ನಾಗಿತ್ತು. ಈಗೇನಾಗೈತಪ್ಪ ಅಂದರೆ, ದೇವರಾಜ ಅರಸರವರು ಎಲ್ಲರಿಗೂ ಒಳ್ಳೇದು ಮಾಡಿದರು. ಆದರೆ ಎಲ್ಲ ಜಾತಿಯನ್ನು ತಗೊಬಂದು ಎಸ್ಸಿಗೆ ಸೇರಿಸಿ ನಮಗೆ ಭಾಳ ಅನ್ಯಾಯ ಮಾಡಿರ್ತಕ್ಕಂಥದ್ದು ದೇವರಾಜ ಅರಸರವರು. ದೇವರಾಜ ಅರಸರು ಇವತ್ತು ಒಂದೇ ಜಾತಿಗೆ ನಮಗೆ ಬಿಟ್ಟಿದ್ರೆ ಆಗಿ ಹೋಗೋದು. ಅದರಲ್ಲಿ ಬೋವಿ ಸೇರಿಸಿದ್ರು, ಲಮಣಿ ಸೇರಿಸಿದ್ರು, ಚಲವಾದಿ ಸೇರಿಸಿದ್ರು, ಕೊರಮ, ಕೊರ್ಚ, ಒಡ್ಡೆ ಎಲ್ಲ ಸೇರಿಸ್ಬಿಟ್ರು. ನಮಗೆ ಮಕ್ಕಳು ವಿದ್ಯಾವಂತರು ಆಗೋದಿಲ್ಲ. ಯಾಕೆ ವಿದ್ಯಾವಂತರು ಅನ್ನೋದಲ್ಲೇ, ನಾವು ಕಸ ಹೊಡೆಯಿರ್ತಕ್ಕಂಥ ಮಕ್ಕಳು ಅವ್ರು ಕೆಲಸ ಮಾಡಿ ಆ ಕೆಲಸ ಕರ್ಕೊಂಡು ಹೋಗ್ತಾರೆ ಓದೋದು ಬಿಟ್ಟು. ಯಾಕೆ ಅವರಿಗೆ ಬಡತನ ದೊಡ್ಡದು. ಆ ಉದ್ದೇಶದಿಂದ ನಮಗೆ ಭಾಳ ಅನ್ಯಾಯ ಆಗ್ತಿದೆ. ಈ ಅನ್ಯಾಯ ಆಗಕ್ಕೆ ಕೈ ಬಿಡೋದಿಲ್ಲ. ನಮ್ಮ ರಾಜ್ಯದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೂ, ಎಲ್ಲ ಜಾತಿಯ ಅಲ್ಲ, ನಮ್ಮ ಮಾದಿಗ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರ ಮಕ್ಕಳಿಗೆ ನೀವೇನಾದರೂ ಯಥಾಸ್ಥಿತಿ ಏನಾರ ಮಾಡಿದ್ದಾದರೆ, ಈಗೇನು ಒಣ ಮೀಸಲಾತಿ ಏನು ಮಾಡಿದಾರಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ, ಮತ್ತು ಅದನ್ನು ಏನಾರು ಚೇಂಜ್ ಮಾಡಿದರೆ ದಾವಣಗೆರೆಯಲ್ಲಿ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಚಳವಳಿಯನ್ನು ಇನ್ನು ಮುಂದಿನ ವಾರ ಹಮ್ಮಿಕೊಳ್ಳೋಕ್ಕಾಗ್ತದಂತ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕಾಗ್ತದೆ. ನಾವು ಯಾಕೆ ಇವತ್ತಿನ ದಿವಸ ನಮ್ದು ಹೇಳ್ತಾವಂದರೆ, ಊಟ ಕೊಡ್ತಾವೆ ಅಂತ ಹೇಳಿ ನಮಗೆ ಊಟ ಕೊಡಲಿಲ್ಲ. ನಮಗೆ ಮತ್ತೇನೇನೋ ಒಂದು ದಾರಿ ಹಿಡ್ಕೊಳ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣನವರೇ. ನೀವು ಬಡತನದಲ್ಲಿ ಬಂದಿರತಕ್ಕಂಥವ್ರು, ನಾವು ಬಡತನದಲ್ಲಿ ಬಂದಿರತಕ್ಕಂಥವ್ರು, ದಯಮಾಡಿ ನಾವು ಅವರಿಗೆ ತೊಂದರೆ ಕೊಡಬೇಡ್ರಿ. ಯಾವ ಜಾತಿಯರಿಗೂ ನಾವು ಕೀಳ್ಮಟ್ಟದಲ್ಲಿರ್ತಕ್ಕಂಥ ಜಾತಿಗೆ ನೀವು ನಮಗೆ ಮೀಸಲಾತಿ ಕೊಡ್ರಿ ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ನೀವು ಯಾಕೆ ಕೊಡ್ತಾ ಇಲ್ಲ? ಇಷ್ಟು ಯಾಕೆ ಎಳೆದಾಡ್ತಾ ಇದ್ದೀರಿ? ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರಿಗೆ ಬರ್ತಕ್ಕಂಥ ಒಂದು ಕಾನೂನು ರೀತಿಯಿಂದ ಮಾಡಿಕೊಡ್ರಿ ಅಂತ ಹೇಳಿದೆ. ಆಮೇಲೆ ನಾನು ಇವತ್ತು ಹೇಳ್ತಾ ಇದ್ದಾನೆ, ಇವತ್ತಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ BJP ಮುಖಂಡರಿಗೂ, MLAರಿಗೂ, ಮಾಜಿ ಸಚಿವರಿಗೂ, ಗೋವಿಂದ ಕಾರಜೋಳರವರಿಗೂ, KH ಮುನಿಯಪ್ಪರವರಿಗೂ ಮತ್ತು ನಮ್ಮ ನಾರಾಯಣ ಸ್ವಾಮಿಯವರಿಗೂ, ಆಂಜನೇಯನವರಿಗೂ ಎಲ್ಲರಿಗೂ ಒಂದು ಮನವಿ ಮಾಡೋದಂದರೆ, ನೀವುಗಳು ದಯಮಾಡಿ ಫಸ್ಟ್ ಒಗ್ಗಟ್ಟಾಗಿ. ನೀವು ಒಗ್ಗಟ್ಟಾಗಲಿದ್ರೆ ಮಾದರಿಗೆ ಮೋಸ ಮಾಡ್ತೀರಿ, ಮುಖಂಡರೇ ಮೋಸ ಮಾಡ್ತಾಯಿದ್ದಾರೆ. ನೀವು ಒಗ್ಗಟ್ಟಾಗಲಿಲ್ಲದ್ರೆ ಇವತ್ತಿನ ದಿವಸ ಈ ಮೀಸಲಾತಿ
ಬರೋದಿಲ್ಲ, ಬರೋಕ್ಕೆ ಸಾಧ್ಯವಿಲ್ಲ. ನಾಳಿಂದಲೇ ಇವತ್ತಿಂದಲೇ ನೀವು ಹೋರಾಟಕ್ಕೆ ರೆಡಿ ಆಗಬೇಕಂತ ನಮ್ಮ ಮುಖಂಡರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ.